ಈ ಹಿಂದೆ ತಮಿಳಿನಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ಮಲಯಾಳಂನಿಂದ ಕನ್ನಡಕ್ಕೆ ರೀಮೇಕ್ ಆಗಿರುವಂಥ ಸಿನಿಮಾಗಳ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸಾಫ್ಟ್ವೇರ್ ಗಂಡ 2014ರಲ್ಲಿ ಬಂದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಮೈ ಬಾಸ್ ಅನ್ನೋ ಸಿನಿಮಾದ ರೀಮೇಕ್. ತೆನಾಲಿ ರಾಮ 2006ರಲ್ಲಿ ಬಂದ ಸಿನಿಮಾ. ಇದು 1987ರಲ್ಲಿ ಬಂದಿದ್ದ ನಾಡೋಡಿ ಕಟ್ಟು ಅನ್ನೋ ಸಿನಿಮಾದ ರೀಮೇಕ್. ಒಗ್ಗರಣೆ 2014ರಲ್ಲಿ ಬಂದ ಸಿನಿಮಾ. ಇದು 2011ರಲ್ಲಿ ಬಂದಿದ್ದ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅನ್ನೋ ಸಿನಿಮಾದ ರೀಮೇಕ್. ವರ್ಷ 2005ರಲ್ಲಿ ಬಂದ ಸಿನಿಮಾ. ಇದು 1996ರಲ್ಲಿ ಬಂದಿದ್ದ ಹಿಟ್ಲರ್ ಅನ್ನೋ ಸಿನಿಮಾದ ರೀಮೇಕ್. ಜಿದ್ದಿ 2013ರಲ್ಲಿ ಬಂದ ಸಿನಿಮಾ. ಇದು 2009ರಲ್ಲಿ ಬಂದಿದ್ದ ಪುದಿಯ ಮುಗಂ ಅನ್ನೋ ಸಿನಿಮಾದ ರೀಮೇಕ್. ಕಿಸ್ಮತ್ 2018ರಲ್ಲಿ ಬಂದ ಸಿನಿಮಾ. ಇದು 2013ರಲ್ಲಿ ಬಂದಿದ್ದ ನೆರಮ್ ಅನ್ನೋ ಸಿನಿಮಾದ ರೀಮೇಕ್. ಕಿಡಿ 2017ರಲ್ಲಿ ಬಂದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ಕಾಳಿ ಸಿನಿಮಾದ ರೀಮೇಕ್. ಕವಚ 2019ರಲ್ಲಿ ಬಂದ ಸಿನಿಮಾ. ಇದು 2016ರಲ್ಲಿ ಬಂದಿದ್ದ ಒಪ್ಪಂ ಅನ್ನೋ ಸಿನಿಮಾದ ರೀಮೇಕ್. ಜಾನ್ ಜಾನಿ ಜನಾರ್ದನ್ 2016ರಲ್ಲಿ ಬಂದ ಸಿನಿಮಾ. ಇದು 2015ರಲ್ಲಿ ಬಂದಿದ್ದ ಅಮರ್ ಅಕ್ಬರ್ ಆಂಟೋನಿ ಅನ್ನೋ ಸಿನಿಮಾದ ರೀಮೇಕ್. ಜಯಲಲಿತಾ 2014ರಲ್ಲಿ ಬಂದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಮಾಯಾಮೋಹಿನಿ ಸಿನಿಮಾದ ರೀಮೇಕ್. ದೃಶ್ಯ 2014ರಲ್ಲಿ ಬಂದ ಸಿನಿಮಾ. ಇದು 2013ರಲ್ಲಿ ಬಂದಿದ್ದ ದೃಶ್ಯಂ ಅನ್ನೋ ಸಿನಿಮಾದ ರೀಮೇಕ್. ಡಕೋಟಾ ಎಕ್ಸ್ಪ್ರೆಸ್ 2002ರಲ್ಲಿ ಬಂದ ಸಿನಿಮಾ. ಇದು 2001ರಲ್ಲಿ ಬಂದಿದ್ದ ಈ ಪರಕ್ಕುಂ ತಲ್ಲಿಕಾ ಅನ್ನೋ ಸಿನಿಮಾದ ರೀಮೇಕ್. ಬಳ್ಳಾರಿ ನಾಗ 2009ರಲ್ಲಿ ಬಂದ ಸಿನಿಮಾ. ಇದು 2005ರಲ್ಲಿ ಬಂದಿದ್ದ ರಾಜಮಾಣಿಕ್ಯಂ ಅನ್ನೋ ಸಿನಿಮಾದ ರೀಮೇಕ್. ಅಧ್ಯಕ್ಷ ಇನ್ ಅಮೆರಿಕಾ 2019ರಲ್ಲಿ ಬಂದ ಸಿನಿಮಾ. ಇದು 2015ರಲ್ಲಿ ಬಂದಿದ್ದ ಟೂ ಕಂಟ್ರೀಸ್ ಅನ್ನೋ ಸಿನಿಮಾದ ರೀಮೇಕ್. ಜ್ಯೇಷ್ಠ 2004ರಲ್ಲಿ ಬಂದ ಸಿನಿಮಾ. ಇದು 2000ನೇ ಇಸ್ವಿಯಲ್ಲಿ ಬಂದಂತಹ ವೆಲ್ಲಿಂಗ್ಟನ್ ಅನ್ನೋ ಸಿನಿಮಾದ ರೀಮೇಕ್. CID ಈಶಾ 2013ರಲ್ಲಿ ಬಂದ ಸಿನಿಮಾ. ಇದು 2003ರಲ್ಲಿ ಬಂದಿದ್ದ CID ಮೂಸಾ ಅನ್ನೋ ಸಿನಿಮಾದ ರೀಮೇಕ್. ಅಬ್ಬಬ್ಬ 2024ರಲ್ಲಿ ಬಂದ ಸಿನಿಮಾ. ಇದು 2015ರಲ್ಲಿ ಬಂದಿದ್ದ ಅಡಿಕಪ್ಪಾರೆ ಕೂಟಮನಿ ಅನ್ನೋ ಸಿನಿಮಾದ ರೀಮೇಕ್. ಆಪ್ತ 2011ರಲ್ಲಿ ಬಂದ ಸಿನಿಮಾ. ಇದು 2006ರಲ್ಲಿ ಬಂದಿದ್ದ ಚಿಂತಾಮಣಿ ಕೋಲಾಕೇಸ್ ಅನ್ನೋ ಸಿನಿಮಾದ ರೀಮೇಕ್. ಆಪ್ತ ಮಿತ್ರ 2004ರಲ್ಲಿ ಬಂದ ಸಿನಿಮಾ. ಇದು 1999ರಲ್ಲಿ ಬಂದಿದ್ದ ಮಣಿಚಿತ್ರ ತಾಳು ಅನ್ನೋ ಸಿನಿಮಾದ ರೀಮೇಕ್. ಅತಿರಥ ಮಹಾರಥ 1987ರಲ್ಲಿ ಬಂದ ಸಿನಿಮಾ. ಇದು 1986ರಲ್ಲಿ ಬಂದಿದ್ದ ರಾಜವೆಂಟೆ ಮಕನ್ ಅನ್ನೋ ಸಿನಿಮಾದ ರೀಮೇಕ್. ಬೆಂಗಳೂರು ಮೈಲ್ 1968ರಲ್ಲಿ ಬಂದ ಸಿನಿಮಾ. ಇದು 1967ರಲ್ಲಿ ಬಂದಿದ್ದ ಕೋಚಿನ್ ಎಕ್ಸ್ಪ್ರೆಸ್ ಸಿನಿಮಾದ ರೀಮೇಕ್. ಬಾಡಿಗಾರ್ಡ್ 2011ರಲ್ಲಿ ಬಂದ ಸಿನಿಮಾ. ಇದು 2010ರಲ್ಲಿ ಬಂದಿದ್ದ ಬಾಡಿಗಾರ್ಡ್ ಅನ್ನೋ ಸಿನಿಮಾದ ರೀಮೇಕ್. ಚೆಲ್ಲಾಟ 2006ರಲ್ಲಿ ಬಂದ ಸಿನಿಮಾ. ಇದು 2003ರಲ್ಲಿ ಬಂದಿದ್ದ ಪುಲಿವಲ್ ಕಲ್ಯಾಣಂ ಅನ್ನೋ ಸಿನಿಮಾದ ರೀಮೇಕ್. ಕ್ರೇಜಿ ಸ್ಟಾರ್ 2014ರಲ್ಲಿ ಬಂದ ಸಿನಿಮಾ. ಇದು 2011ರಲ್ಲಿ ಬಂದಿದ್ದ ಟ್ರಾಫಿಕ್ ಸಿನಿಮಾದ ರೀಮೇಕ್. ದೇವ್ರು 2009ರಲ್ಲಿ ಬಂದ ಸಿನಿಮಾ. ಇದು 1991ರಲ್ಲಿ ಬಂದಿದ್ದ ಅಭಿಮನ್ಯು ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್. ದೃಶ್ಯ 2 ಇದು 2021ರಲ್ಲಿ ಬಂದ ಸಿನಿಮಾ. 2021ರಲ್ಲೇ ಬಂದಿದ್ದ ದೃಶ್ಯಂ 2 ಸಿನಿಮಾದ ಅಫಿಷಿಯಲ್ ರೀಮೇಕ್ ಇದು. ಗೌಡ್ರು ಹೋಟೆಲ್ 2017ರಲ್ಲಿ ಬಂದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಉಸ್ತಾದ್ ಹೋಟೆಲ್ ಅನ್ನೋ ಸಿನಿಮಾದ ಅಫಿಷಿಯಲ್ ರೀಮೇಕ್. ಇದೊಳ್ಳೆ ರಾಮಾಯಣ 2016ರಲ್ಲಿ ಬಂದ ಸಿನಿಮಾ. ಇದು 2012ರಲ್ಲಿ ಬಂದಿದ್ದ ಶಟ್ಟರ್ ಅನ್ನೋ ಸಿನಿಮಾದ ರೀಮೇಕ್. ಜೋಡಿ 2001ರಲ್ಲಿ ಬಂದ ಸಿನಿಮಾ. ಇದು 2000ನೇ ಇಸ್ವಿಯಲ್ಲಿ ಬಂದಂತಹ ಡಾರ್ಲಿಂಗ್ ಡಾರ್ಲಿಂಗ್ ಅನ್ನೋ ಸಿನಿಮಾದ ರೀಮೇಕ್. ಜೂಟಾಟ 2005ರಲ್ಲಿ ಬಂದ ಸಿನಿಮಾ. ಇದು 1984ರಲ್ಲಿ ಬಂದಂತಹ ಪೂಚಕ್ಕೋರು ಮುಕ್ಕುತಿ ಅನ್ನೋ ಸಿನಿಮಾದ ರೀಮೇಕ್. ಜೂಲಿ 2006ರಲ್ಲಿ ಬಂದ ಸಿನಿಮಾ. ಇದು 1974ರಲ್ಲಿ ಬಂದಿದ್ದ ಚಟ್ಟಕ್ಕರಿ ಅನ್ನೋ ಸಿನಿಮಾದ ರೀಮೇಕ್. ಕಾಮಣ್ಣನ ಮಕ್ಕಳು
2008ರಲ್ಲಿ ಬಂದ ಸಿನಿಮಾ. ಇದು 2005ರಲ್ಲಿ ಬಂದಿದ್ದ ತಮ್ಮನುಂ ಮಕ್ಕಳುಂ ಅನ್ನೋ ಸಿನಿಮಾದ ರೀಮೇಕ್. ಕಳ್ಮಂಜ 2011ರಲ್ಲಿ ಬಂದ ಸಿನಿಮಾ. ಇದು 2004ರಲ್ಲಿ ಬಂದಿದ್ದ ಚಟ್ಟಿ ಕಥಾ ಚಂದು ಅನ್ನೋ ಸಿನಿಮಾದ ರೀಮೇಕ್. ಕರುಳಿನ ಕೂಗು 1994ರಲ್ಲಿ ಬಂದ ಸಿನಿಮಾ. ಇದು 1993ರಲ್ಲಿ ಬಂದಿದ್ದ ಆಕಾಶ ಧೂತು ಅನ್ನೋ ಸಿನಿಮಾದ ರೀಮೇಕ್. ಕೋದಂಡ ರಾಮ 2002ರಲ್ಲಿ ಬಂದ ಸಿನಿಮಾ. ಇದು 2000ನೇ ಇಸ್ವಿಯಲ್ಲಿ ಬಂದಂತಹ ತೆಂಕಾಸಿ ಪಟ್ಟಣಂ ಸಿನಿಮಾದ ಅಫಿಸಿಯಲ್ ರೀಮೇಕ್. ಮಂಜುನಾಥ್ BA LLB ಇದು 2012ರಲ್ಲಿ ಬಂದ ಸಿನಿಮಾ. 2007ರಲ್ಲಿ ಬಂದಿದ್ದ ಹೆಲೋ ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್ ಇದು. ಮನ್ಮಥ 2007ರಲ್ಲಿ ಬಂದ ಸಿನಿಮಾ. ಇದು 2002ರಲ್ಲಿ ಬಂದಿದ್ದ ಕುಂಜಿ ಕೂನನ್ ಅನ್ನೋ ಸಿನಿಮಾದ ರೀಮೇಕ್. ಮೋಡದ ಮರೆಯಲ್ಲಿ 1991ರಲ್ಲಿ ಬಂದ ಸಿನಿಮಾ. ಇದು 1989ರಲ್ಲಿ ಬಂದಿದ್ದ ಕಿರೀಡಂ ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ಮಿಸ್ಟರ್ ತೀರ್ಥ 2010ರಲ್ಲಿ ಬಂದ ಸಿನಿಮಾ. ಇದು 1995ರಲ್ಲಿ ಬಂದಿದ್ದ ಸ್ಪದಿಕಂ ಸಿನಿಮಾದ ರೀಮೇಕ್. ಮುದ್ದಿನ ಕಣ್ಮಣಿ 1997ರಲ್ಲಿ ಬಂದ ಸಿನಿಮಾ. ಇದು 1995ರಲ್ಲಿ ಬಂದಿದ್ದ ಆದ್ಯತೆ ಕಣ್ಮಣಿ ಅನ್ನೋ ಸಿನಿಮಾದ ರೀಮೇಕ್. ನಗರದಲ್ಲಿ ನಾಯಕರು 1992ರಲ್ಲಿ ಬಂದ ಸಿನಿಮಾ. ಇದು 1990ರಲ್ಲಿ ಬಂದಿದ್ದ ಇನ್ ಹರಿಹರ ನಗರ ಅನ್ನೋ ಸಿನಿಮಾದ ರೀಮೇಕ್. ನಮ್ಮ ಪ್ರೀತಿಯ ರಾಮು 2003ರಲ್ಲಿ ಬಂದ ಸಿನಿಮಾ. ಇದು 1999ರಲ್ಲಿ ಬಂದಿದ್ದ ವಸಂತಿಯುಂ ಲಕ್ಷ್ಮಿಯುಂ ಪಿನ್ನೆನ್ ಜಾನ್ಯುಂ ಸಿನಿಮಾದ ರೀಮೇಕ್. ನಂದೀಶ 2012ರಲ್ಲಿ ಬಂದ ಸಿನಿಮಾ. ಇದು 2003ರಲ್ಲಿ ಬಂದಿದ್ದ ತಿಲಕ್ಕಂ ಅನ್ನೋ ಸಿನಿಮಾದ ರೀಮೇಕ್. ನೀಟಾಟ ನಾ ಬಿರ್ಲಾ 2008ರಲ್ಲಿ ಬಂದ ಸಿನಿಮಾ. ಇದು 1985ರಲ್ಲಿ ಬಂದಿದ್ದ ಬೋಯಿಂಗ್ ಅನ್ನೋ ಸಿನಿಮಾದ ರೀಮೇಕ್. ನ್ಯೂ ಡೆಲ್ಲಿ 1988ರಲ್ಲಿ ಬಂದ ಸಿನಿಮಾ. ಇದು 1987ರಲ್ಲಿ ಬಂದಿದ್ದ ನ್ಯೂ ಡೆಲ್ಲಿ ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ನಿನಗಾಗಿ 2002ರಲ್ಲಿ ಬಂದ ಸಿನಿಮಾ. ಇದು 1999ರಲ್ಲಿ ಬಂದಿದ್ದ ನೀರಾಮ್ ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ಪಾಂಡವರು 2006ರಲ್ಲಿ ಬಂದ ಸಿನಿಮಾ. ಇದು 1991ರಲ್ಲಿ ಬಂದಿದ್ದ ಗಾಡ್ ಫಾದರ್ ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ಪ್ರೀತಿಗಾಗಿ 2007ರಲ್ಲಿ ಬಂದ ಸಿನಿಮಾ. ಇದು 1997ರಲ್ಲಿ ಬಂದಿದ್ದ ಅನಿಯಾತಿ ಪ್ರಭು ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ಪ್ರೇಮಮಯಿ 1966ರಲ್ಲಿ ಬಂದ ಸಿನಿಮಾ. ಇದು 1964ರಲ್ಲಿ ಬಂದಿದ್ದ ಕುಡುಂಬಿನಿ ಅನ್ನೋ ಸಿನಿಮಾದ ರೀಮೇಕ್. ರವಿ ಬೋಪಣ್ಣ 2022ರಲ್ಲಿ ಬಂದ ಸಿನಿಮಾ. ಇದು 2018ರಲ್ಲಿ ಬಂದಿದ್ದ ಜೋಸೆಫ್ ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ರಾಯರು ಬಂದರು ಮಾವನ ಮನೆಗೆ 1993ರಲ್ಲಿ ಬಂದ ಸಿನಿಮಾ. ಇದು 1988ರಲ್ಲಿ ಬಂದಿದ್ದ ಚಿತಿರಂ ಅನ್ನೋ ಸಿನಿಮಾದ ರೀಮೇಕ್. ಸಾಹುಕಾರ 2004ರಲ್ಲಿ ಬಂದ ಸಿನಿಮಾ. ಇದು 1994ರಲ್ಲಿ ಬಂದಿದ್ದ ತೆನ್ಮಾವಿನ್ ಕೊಂಬತ್ ಅನ್ನೋ ಸಿನಿಮಾದ ರೀಮೇಕ್. ಸಂಭ್ರಮ 1999ರಲ್ಲಿ ಬಂದ ಸಿನಿಮಾ. ಇದು 1996ರಲ್ಲಿ ಬಂದಿದ್ದ ಈ ಪುಳಾಯುಂ ಕಡನ್ನು ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ಸತ್ಯಜ್ಯೋತಿ 1986ರಲ್ಲಿ ಬಂದ ಸಿನಿಮಾ. ಇದು 1985ರಲ್ಲಿ ಬಂದಿದ್ದ ನೀರಕೊಟ್ಟು ಅನ್ನೋ ಸಿನಿಮಾದ ಅಫಿಸಿಯಲ್ ರೀಮೇಕ್. ಸೊ ಇವಿಷ್ಟು ಸಿನಿಮಾಗಳು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ ಮಲಯಾಳಂನಿಂದ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳು. ಸೊ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.